1978ರಿಂದ ನೀರಾವರಿ ಹೋರಾಟಕ್ಕೆ ಟಿ.ಬಿ. ಜಯಚಂದ್ರರವರು ಮಾಡಿದ ಅಧ್ಯಯನ ಮತ್ತು ಹೋರಾಟದಿಂದ ಸಾಕಷ್ಟು ನೀರಾವರಿ ಯೋಜನೆ ತರಲಾಗಿದೆ. ಈ ಭಾಗದಲ್ಲಿ ಶಾಸಕ ಶ್ರೀನಿವಾಸ್ ಕೆಲಸ ಮಾಡುತ್ತಿದ್ದಾರೆ. ಯಾರೂ ಆತಂಕಕ್ಕೆ ಒಳಗಾಗುವುದು ಬೇಡ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ, ನಂತರ ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಕ್ರಮ ವಹಿಸಲು ಮುಂದಾಗುತ್ತೇವೆ ಎಂದರು. ಎತ್ತಿನ ಹೊಳೆ ಯೋಜನೆ ತರಲು ಸಾಧ್ಯವಾಗುವುದಿಲ್ಲ ಎಂದು ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದರು. ಆದರೆ ಅದನ್ನು ನಾವು ಮತ್ತು ಟಿ.ಬಿ. ಜಯಚಂದ್ರ ಶ್ರಮವಹಿಸಿ ಎತ್ತಿನ ಹೊಳೆಯ ನೀರು ಈ ಭಾಗಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಕೆಲ ಅರಣ್ಯ ಪ್ರದೇಶದ ಮೂಲಕ ನೀರು ಬರುವುದರಿಂದ ಸ್ವಲ್ಪ ಸಮಸ್ಯೆ ಎದುರಾಗಿತ್ತು. ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಜಮೀನು ನೀಡಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಹಾಸನ, ತುಮಕೂರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಸದ್ಯದಲ್ಲೇ ಸಮಸ್ಯೆ ಬಗೆಹರಿಯಲಿದೆ ಎಂದರು. ಕಾವೇರಿ ಅಂತಿಮ ತೀರ್ಪಿನಂತೆ ಹಂಚಿಕೆಯಿಂದ ಈಗಾಗಲೇ 20 ಟಿಎಂಸಿ ಇದೆ. ವಾರ್ಷಿಕವಾರು ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ. ಈಗ ಏನು ನೀರನ್ನ ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನ ನಾನು ನಮ್ಮ ಸ್ನೇಹಿತರು, ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ, ಸಲಹೆ ಇದೆ, ಆ ಪ್ರಕಾರ ಇವತ್ತು ನಾಳೆಯಿಂದಲೇ ಎಲ್ಲ ಚಾನಲ್ಗಳನ್ನ ಎತ್ತಿಸಿ ನೀರನ್ನ ತುಂಬಿಸ್ಲಿಕ್ಕೆ, ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸೂಕ್ತವಾದಂತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ. 100 ಟಿಎಂಸಿ ನೀರು ತಂದರೆ ಮಾತ್ರ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರಕ್ಕೆ ಹಂಚಿಕೆ ಮಾಡಲು ಸಾಧ್ಯ. ಇಲ್ಲವಾದರೆ ನೀರು ಹಂಚಿಕೆಗೆ ಕಷ್ಟವಾಗುತ್ತದೆ. ತಾಂತ್ರಿಕ ಸಮಿತಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದು, ಅವರ ವರದಿಯಂತೆ ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲಾಗುವುದು. ಈಗಾಗಲೇ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕೆರೆಗಳಿಗೆ ನೀರು ಹರಿಸುವಂತೆ ಮುಖಂಡರು, ಕಾರ್ಯಕರ್ತರ ಮಾರ್ಗದರ್ಶನವಿದ್ದರೂ ಇಂದಿನಿಂದಲೇ ಎಲ್ಲ ಕೆನಾಲ್ ಗೇಟ್ ಎತ್ತಿಸುವ ಮೂಲಕ ಎಲ್ಲ ಕೆರೆಗಳಿಗೆ ನೀರು ಹರಿಸಲು ಕ್ರಮ ವಹಿಸುತ್ತೇವೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ.